ಎಲ್ಲ ಬಿಟ್ಬಿಡೋ ಸರ್? ಹೌದು ಸರ್. ರೆಡಿ ಆಯ್ತು ಸರ್. ಈಗ ರೆಡಿ ಆಯ್ತು. ಗೊಜ್ಜು ರೆಡಿ ಆಗಿದೆ. ಇದು ಜನಗಳು ಇಷ್ಟಪಡೋ ನಿಮ್ಮ ಹಾಂ ಸರ್ ಲೆಮನ್ ರೈಸ್. ಹೌದು ಸರ್. ಹೌದು. ಇಷ್ಟು ಕಾಟ್ ನಮ್ಗೆ ಸಾಕು. ಅಭಿರುಚಿ ಇರೋ ಒಂದು ಒಳ್ಳೆ ಕಾಟ್ ಇದ್ರೆ ಸಾಕು ನಮಗೆ. ಅದ್ಭುತವಾದ ರುಚಿ ಇರೋ ಒಂದು ಚಿತ್ರಾನ್ನ. ಕಟ್ಟೊಂದ್ಬಿಟ್ಟು ನಮ್ಗೆ ಶೇಂಗಾ. ಇಡ್ಲಿ ಭಯಂಕರ ಹಾಟ್ ಕೇಕ್ ಅದು ಹೋಗ್ತದೆ ಇಲ್ಲಿ. ನಮಸ್ಕಾರ ವಿಶ್ವವರ್ಗಳಿಗೆ. ಅದ್ಭುತವಾದ ಒಂದು ಜಾಗ ಇದು. ಯಾಕೆಂದ್ರೆ ಇಲ್ಲಿ ಅಭಿರುಚಿ ಇದೆ. ಪ್ರತಿಯೊಂದಕ್ಕೂ ಅಭಿರುಚಿ ಇದೆ. ಯಾರಿಗೆ? ಹೇಮಂತ್ ರಾಜು ಅವರಿಗೆ. ಒಳ್ಳೆ ಅಡುಗೆ ಮಾಡಿ ಉಣಬಡಿಸ್ಬೇಕು ಜನಕ್ಕೆ ಅಂತ ಅಭಿರುಚಿ ಇದೆ. ಇಲ್ಲಿ ಸುತ್ತಮುತ್ತ ಜನ ನಮ್ಗೆ ಹೇಳಿದ್ರು, ಕಾಮೆಂಟ್ಸ್ ಹಾಕಿದ್ರು, ಇಲ್ಲಿ ಒಂದು ಚಿತ್ರಾನ್ನ ಸಿಗುತ್ತೆ, ಜನಕ್ಕೆಲ್ಲ ಇಷ್ಟ. ಅದು ಇಡ್ಲಿ ಇದೆ, ಪಲಾವ್ ಇದೆ, ಪುಳಿಯೋಗರೆ ಸಿಗುತ್ತೆ, ಬಿಸಿಬೇಳೆಬಾತ್ ಸಿಗುತ್ತೆ. ಅದು ಬಿಡಿ, ಈ ಚಿತ್ರಾನ್ನ ಈರುಳ್ಳಿ ಇಲ್ಲದೆ ಮಾಡ್ತಾರೆ. ಇಲ್ಲಿ ಕಟ್ಟಿಗೆನಹಳ್ಳಿ ಅಂತ ಒಂದು ಜಾಗ, ಅಲ್ಲಿ ಬಸ್ ಸ್ಟಾಪ್ ಇದೆ. ಬಾಗ್ಲೂರು ಮೇನ್ ರೋಡಲ್ಲೇ ಅವ್ರ ಕಾಟ್. ಅವ್ರಿಗೆ ಮಾತಾಡ್ಸೋಣ, ಈ ಲೆಮನ್ ರೈಸ್ ಯಾಕೆ ಅಷ್ಟು ಡಿಫ್ರೆಂಟು, ಮತ್ತು ಅದರೊಟ್ಟಿಗೆ ಚಟ್ನಿನೂ ತೋರಿಸ್ತೀನಿ ಅಂದರು. ಅದು ಯಾವ ಚಟ್ನಿ ಮಾತಾಡ್ಸೋಣ ಬನ್ನಿ. ಎಲ್ಲ ಅಚ್ಚುಕಟ್ಟಾಗಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಬನ್ನಿ ಹೇಮಂತ್ ರಾಜು ಮೀಟ್ ಆಗೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಹೇಮಂತ್ ರಾಜು ಅವರು. ವೀಕ್ಷಕರೇ, ಬಾಗ್ಲೂರು ಮೇನ್ ರೋಡಲ್ಲಿ ಕಟ್ಟಿಗೆನಹಳ್ಳಿ ಬಸ್ ಸ್ಟಾಪ್ ಹತ್ರ ನಿಮ್ಗೆ ಅದ್ಭುತವಾದ ಅಭಿರುಚಿ. ಹೌದು. ನಿಮ್ಮ ಅಭಿರುಚಿ ಬಗ್ಗೆ ಹೇಳಿದೆ ಜನಕ್ಕೆ. ಸರ್ ಈ ಕಾಟ್ ಬಗ್ಗೆ ಹೇಳಿ ಸರ್. ಚಿತ್ರಾನ್ನ ಈರುಳ್ಳಿ ಅಂದ್ರೆ ನಮ್ಮಲ್ಲಿ ಸ್ಪೆಷಲ್ ಚಿತ್ರಾನ್ನ. ಈರುಳ್ಳಿ ಆಗದೆ ಚಿತ್ರ ಹೆಂಗ್ ಮಾಡಬೇಕು, ಅದು ಹೆಂಗ್ ಕೊಡ್ಬೇಕು ಜನರಿಗೆ ರುಚಿಯಾಗಿ. ಸ್ಟಾರ್ಟ್ ಎಷ್ಟು ದಿನ ಆಯ್ತು ಸರ್ ಸ್ಟಾರ್ಟ್ ಆಗಿ? ಸರ್ ನಮ್ದು ಶುರುವಾಗಿ ಆಲ್ಮೋಸ್ಟ್ 3.5 years ಆಯ್ತು ಆಲ್ಮೋಸ್ಟ್. ಈಗ ಸ್ಟಾರ್ಟಿಂಗ್ ನಮ್ದು ಚಿತ್ರಾನ್ನ ಫೇಮಸ್ ಅಲ್ಲಿ. ಅದರಲ್ಲಿ ಹೌದಾ? ಎರಡನೇ ಚಿತ್ರಾನ್ನಕ್ಕೆ ನಾವು ಶೇಂಗಾ ಬೈ ಚಟ್ನಿ ಕೊಡ್ತೀವಿ. ಶೇಂಗಾ ಬೈ ಚಟ್ನಿ? ಎಸ್. ಶೇಂಗಾ ಬೈ ಚಟ್ನಿನೂ ಫೇಮಸ್. ಅದು ಕಾಂಬಿನೇಷನ್. ಆಮೇಲೆ ಅದಕ್ಕೆ ಉದ್ದಿನ ವಡೆ. ಉದ್ದಿನ ವಡೆ ವಿತ್ ಚಿತ್ರಾನ್ನ. ಉದ್ದಿನ ವಡೆ ಇನ್ನೂ ಫೇಮಸ್ ಇದೆ. ಈ ಕಾಂಬೋ ಸೂಪರ್ ಆಗಿರುತ್ತೆ. ಆಮೇಲೆ ನಮ್ಮ ಹತ್ರ ಬರೋ ಕಸ್ಟಮರ್ಸ್ ಪ್ರತಿ ದಿವಸ ರಿಪೀಟ್ ಆಗುವವರೇನೆ. ಸೊ ರಿಪೀಟ್ ಕಸ್ಟಮರ್ಸ್ ಜಾಸ್ತಿ ಇಲ್ಲಿ. ಹೌದು. ನಿಮ್ದು ರುಚಿ ಚೆನ್ನಾಗಿದೆ, ಕ್ವಾಲಿಟಿ. ಹೌದು. ಸೊ ಹೊಸ ಕಸ್ಟಮರ್ಸ್ ಬರ್ಲಿ ಇವಾಗ. ಹಾಗಾದ್ರೆ ಚಿತ್ರಾನ್ನ ತೋರಿಸ್ಬಿಡೋಣ. ಖಂಡಿತವಾಗ್ಲು. ಓಕೆ ಸರ್. ಸರ್ ಇವರು ನಮ್ಮ ಮಾಸ್ಟರ್ಸ್ ಕೃಷ್ಣ ಅನ್ಬಿಟ್ಟು. ಕೃಷ್ಣ ನಮಸ್ಕಾರ. ಸ್ಟಾರ್ಟಿಂಗ್ ಇಂದ ನಮ್ಮಲ್ಲಿ ನನ್ನ ಜೊತೆ ಈ ಜರ್ನಿಗೆ ನನ್ನ ಸ್ಟಾರ್ಟ್ಅಪ್ ಇಂದ ನನ್ನ ಜೊತೆ ಇರುವಂತ ವ್ಯಕ್ತಿ ಇವನು. ಸೊ ಏನ್ ಇಟ್ಕೊಂಡಿದ್ದೀವಿ ಸರ್ ಇವಾಗ ಇಲ್ಲಿ? ಎಷ್ಟು ಕೆಜಿ ಮಾಡ್ತೀವಿ ಸರ್ ಅನ್ನ? ಸರ್ ಇವಾಗ ನಾನು 5 kg ಲೆಮನ್ ರೈಸ್ಗೆ ಏನ್ ಇಂಗ್ರೀಡಿಯೆಂಟ್ಸ್ ಬಗ್ಗೆ ತಗೊಂಡಿದ್ದೀನಿ. ಇದು ಬಂದ್ಬಿಟ್ಟು ಒಂದು 250 grams ಅಷ್ಟು ಹಸಿಮೆಣಸಿನಕಾಯಿ. 250 grams ಹಸಿಮೆಣಸಿನಕಾಯಿ. ಆಕಾಶ್ ಹಸಿಮೆಣಸಿನಕಾಯಿ. ಆಕಾಶ್ ಹಸಿಮೆಣಸಿನಕಾಯಿ. ಆಮೇಲೆ ಒಂದು 200 grams ಬೆಳ್ಳುಳ್ಳಿ, ಒಂದು 150 ಗ್ರಾಮ್ ಶುಂಠಿ, ಒಂದು 6 ರಿಂದ 7 ನಿಂಬು, ಆಮೇಲೆ ಒಂದು ಅರ್ಶಿನ, ಉಪ್ಪು, ಕೊತ್ತಂಬರಿ, ಕಡಲೆ ಬೀಜ, ಶೇಂಗಾ ಬೀಜ. ಸರ್ ಇದೆಲ್ಲ ಒಗ್ಗರಣೆಗೆ. ಇವೆಲ್ಲ ಒಗ್ಗರಣೆಗೆ. ಇದು ಬಂದ್ಬಿಟ್ಟು ಕಡಲೆಬೇಳೆ, ಆಮೇಲೆ ಉದ್ದಿನ ಬೇಳೆ, ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು, ಇದೆಲ್ಲ ಒಗ್ಗರಣೆಗೆ. ಸರ್ ಈಗ ನಾವು ಇದನ್ನ ರುಬ್ಬಕ್ಕೆ ತಗೊಂಡು ಹೋಗ್ತಾ ಇದೀವಿ. 250 grams ಹಸಿಮೆಣಸಿನಕಾಯಿ, 200 grams ಬೆಳ್ಳುಳ್ಳಿ, 150 grams ಶುಂಠಿ. ಒಂದ್ಸತಿ ಆಗಲ್ಲ, 1-2 ಸತಿ ರುಬ್ಕೊಂತೀವಿ. ಸರಿ. ಕೃಷ್ಣ ಹೋಗಿ ರುಬ್ಕೊಂಬರಪ್ಪ. ಗೊಜ್ಜು ರೆಡಿ ಆಯ್ತಲ್ಲ? ಹಾ ಸರ್, ಗೊಜ್ಜು ರೆಡಿ ಆಯ್ತು. ಮಿಕ್ಸಿಗೆ ಹಾಕೊಂಡಿದ್ದೀವಿ. ಒಂಚೂರು ತರಿತರಾಗಿದ್ರೆ ಆ ಒಂದು ಫ್ಲೇವರ್ ನಮ್ಗೆ ಸಿಗುತ್ತೆ. ನೋಡಿ ಸರ್, ನಮ್ದು ಆಯಿಲ್ ಒಳ್ಳೆ ಕ್ವಾಲಿಟಿ ಆಯಿಲ್ ಯೂಸ್ ಮಾಡೋದು ನಾವು. ಮೊದಲನಾಗಿ ಎಣ್ಣೆ ಹಾಕೊಂಬೋಣ ಸರ್. ಎಣ್ಣೆ ಒಂದು ಪ್ಯಾಕೆಟ್ ಆಯಿಲ್, 1 ಲೀಟರ್ ಆಯಿಲ್. ಸರ್ ಎಣ್ಣೆ ಕಾದ್ಬಿಡ್ಲಿ. ಅಷ್ಟೊಳಗೆ ನಿಮ್ದು ಕಾರ್ಟ್ ಟೈಮಿಂಗ್ಸ್ ಏನು ಸರ್? ಕಾರ್ಟ್ ಟೈಮಿಂಗ್ಸ್ ಮಾರ್ನಿಂಗ್ 7 to 11 ಸರ್. ಆಮೇಲೆ ಮತ್ತೆ ಈವ್ನಿಂಗು 5:30 to 12. ಕಡಲೆ ಬೀಜ ಲೈಟಾಗಿ ಹುರ್ಕೊಂಬೋಣ ಸರ್. ಎಷ್ಟು ಹಾಕ್ತೀವಿ ಸರ್ ಈಗ? ಕಡಲೆ ಬೀಜ ಇದಕ್ಕೆ ಒಂದು 1/2 kg ಕಡಲೆ ಬೀಜ. ಒಂದು ಸ್ವಲ್ಪ ನಿಮ್ಗೆ ಚಟಪಟ ಬರುತ್ತೆ. ಓಕೆ. ಅವಾಗ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಹಾಕೋದು. ಹೌದು ಸರ್. ನೋಡಿ ಇದು ಫ್ರೈ ಆಗಿದೆ. ಫ್ರೈ ಆಯ್ತಾ? ಅದನ್ನ ತಗೊಂಡ್ಬಿಡೋದಾ? ಸಪರೇಟ್ ಮಾಡ್ಕೊಂಡ್ಬಿಡ್ಬೋದು. ಇಷ್ಟು ಫ್ರೈ ಆಗ್ಬಿಟ್ಟು ತಗೊಂಡು ಅದು ಯಾವ ಥರ ಫ್ರೈ ಆಗಿದೆ ನೋಡಿ, ಈ ಬಣ್ಣ ಬರಬೇಕಷ್ಟೇ. ಹೌದು ಸರ್. ಓಕೆ. ಎಸ್, ರೆಡಿ ಆಯಿತು. ಕಡಲೆಬೇಳೆ, ಉದ್ದಿನಬೇಳೆ.
ಎಷ್ಟಿತ್ತು ಸರ್ ಕಡಲೆಬೇಳೆ ಒಂದು 200 ಗ್ರಾಮ್ಸ್, ಉದ್ದಿನ 200 ಗ್ರಾಮ್ಸ್. ಒಂದು ಲೈಟಾಗಿ ಒಂಚೂರು ರೋಸ್ಟ್ ಆಗಲಿ. ಕಡಲೆಬೇಳೆ, ಉದ್ದಿನ ಬೇಳೆ, ಸಾಸಿವೆ ಒಂದು 50 ಗ್ರಾಮ್ಸ್, ಒಂದು 20 ಗ್ರಾಮ್ಸ್ ಅಷ್ಟು ಜೀರಿಗೆ. 20 ಗ್ರಾಮ್ಸ್. ಹೌದು ಸರ್. ಎಷ್ಟಿತ್ತು? ಒಂದು ಕೈ ಹಿಡಿಯಷ್ಟು ಕರಿಬೇವು. ಓಕೆ. ನಾವು ಫಸ್ಟ್ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನ ಬಿಟ್ಬಿಡೋಣ. ಎಲ್ಲ ಬಿಟ್ಬಿಡೋದು ಸರ್? ಹೌದು ಸರ್. ಆ ಘಮ ಎಣ್ಣೆಯಲ್ಲಿ ಬಿಟ್ಟಿದ ತಕ್ಷಣ ಆ ಘಮ ನೋಡಿ ಸರ್ ಹೆಂಗ್ ಬರುತ್ತೆ. ನನಗೆ ಎಷ್ಟು ದೂರ ನಿಂತ್ಕೊಂಡಿದ್ದೀನಿ, ನನಗೆ ಬರ್ತಾ ಅದೇ ಅದೇ ಅಲ್ಲ. ಹೌದು. ರುಚಿಗೆ ಎಷ್ಟು ಬೇಕೋ ನಮ್ಗೆ ಅಷ್ಟು ಉಪ್ಪು ನೀವು ಇದ್ರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಬೋದು. ಮತ್ತೆ ನೆಕ್ಸ್ಟ್ ರೈಸಲ್ಲಿ ಕಲ್ಸ್ಕೊಂತೀರ ಸರ್, ಟೇಸ್ಟ್ ನೋಡ್ಕೊಂಡು ಆಮೇಲೆ ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡ್ಕೊಬೋದು. ಉಪ್ಪು ಅವ್ರಿಗೆ ರುಚಿ ತಕ್ಕಷ್ಟು. ಹೌದು ಸರ್. ಅರಿಶಿನ ಒಂದು ಟೇಬಲ್ ಸ್ಪೂನ್ ಅಷ್ಟು ಅರ್ಶ. ಜಸ್ಟ್ ನಿಮ್ಗೆ ಒಂದು 5 ಮಿನಿಟ್ಸ್ ಹಂಗೆ ರೋಸ್ಟ್ ಆದ್ರೆ ಸಾಕು. ಆಯಿಲ್ ಫ್ರೈ ಒಂದು 5 ನಿಮಿಷ ಆಗಲ್ಲ, 5 ಇಂದ 10 ನಿಮಿಷ ರೋಸ್ಟ್ ಆದ ಆಯಿಲಲ್ಲಿ ನಿಮ್ಗೆ ಹಸಿ ವಾಸನೆ ಅನ್ನೋದು ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ. ರೆಡಿ ಆಯ್ತು ಸರ್. ಈಗ ರೆಡಿ ಆಯ್ತು, ಗೊಜ್ಜು ರೆಡಿ ಆಗಿದೆ. ಇಳಿಸ್ಕೊಂಬೋಣ ಇವಾಗ. ಇದನ್ನ ಇಳಿಸ್ಕೊಡಪ್ಪ ಇಷ್ಟ. ಇವಾಗ ಎಲ್ಲ ಮುಗೀತು. ಹೌದು ಸರ್, ಎಲ್ಲ ಮುಗೀತಾ ಸರ್? ಹಾಂ ಸರ್, ಕಂಪ್ಲೀಟ್ ಮುಗೀತು. ಇವಾಗ ಅದನ್ನ ಮಿಕ್ಸ್ ಮಾಡ್ಕೊಳ್ಳೋದು ಕೊಡೋದು. ಹೌದು ಸರ್. ಮಾಡೋಣ ಸರ್. 5 kg. ಪ್ರತಿದಿನ ಹಿಂಗಾಗುತ್ತೆ. ಹಾಂ ಸರ್. ಇವಾಗ ನಿಮ್ಮ ಕೈ ರುಚಿಯ ಹಾಂ ಸರ್ ಚಿತ್ರಾನ್ನ ಸರ್. ನೋಡಿ ನೀವು ಕೇಳಿದ್ರಲ್ವಾ ಎಣ್ಣೆ ಆಯಿಲ್ ನೋಡಿ, ಒಂದೇ ಒಂಚೂರು ಆಯಿಲ್ ಬರೋದು ನಿಮ್ಗೆ ಅದರಲ್ಲಿ. ಹೌದು. ಆಯಿಲ್ ಎಲ್ಲ ನೀಟಾಗಿ ಕೆಳಗಡೆ ಹೋಗ್ಬಿಡುತ್ತೆ. ಆ ಗೊಜ್ಜು ಮಾತ್ರ ಮೇಲೆ ಬರುತ್ತೆ ಅಷ್ಟೇ ನಿಮ್ಗೆ. ಹಂಗೆ ಹಾಕೊಳ್ಳೋದು ನೀವು? ಹೌದು ಸರ್. ಓಕೆ. ನಾನು ಅದನ್ನ ಸುರು ಬಿಡ್ತೀರ ಅನ್ಕ ಬಗಿಸ್ಬಿಡ್ತೀರ ಅಂತ ಮಾಡಿದ್ದೆ. ಇಲ್ಲ ಇಲ್ಲ. ಓಕೆ ವೀಕ್ಷಕರೇ ನೋಡಿ, ನೀವು ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತೀರಾ? ಅದೇನು ಇಲ್ಲ. ನಿಂಬೆ ಹಣ್ಣಿನ ರಸ. ಇವಾಗ 6 ಲಿಂಬೆ ಹಣ್ಣು ಅಂದ್ರೆ ನೀವು 6 ಇವು ಜಾಸ್ತಿನೇ ಬೇಕಾಗುತ್ತೆ ನಮ್ಗೆ. ಬೇಕು ನೋಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಮತ್ತೆ ಹಾಕೊಬಹುದು. ಅದು ನೋಡಿ, ಕಡಲೆ ಬೀಜ ನಮ್ಮ ಮೊದಲನಾಗ ಹುರ್ಕೊಂಡ್ರಲ್ಲ, ಆ ಕಡಲೆ ಬೀಜ, ಶೇಂಗಾ ಬೀಜ. ನೋಡಿ, ನಾವು ಗೊಜ್ಜಿಗೆ ಸಾಲ್ಟ್ ಹಾಕೊಂಡಿದೀವಿ. ಸಾಲ್ಟ್ ಒಂದ್ ಸ್ವಲ್ಪ ಕಡಿಮೆ ಇದೆ, ಮತ್ತೊಂದ್ಸಲ ಆಡ್ ಮಾಡ್ಕೊಂಡಿದ್ವಿ ಸಾಲ್ಟ್. ನೋಡಿ ಕೊತ್ತಂಬರಿ ಇದು ಹಾಕಿದ್ರೆ ಒಂಥರ ಘಮ ಘಮ ಅಂತ ಒಳ್ಳೆ ಫ್ಲೇವರ್ ಸರ್ ಇದು ಕೊತ್ತಂಬರಿ. ಇದು ಜನಗಳು ಇಷ್ಟಪಡೋ ನಿಮ್ಮ ಸರ್ ಲೆಮನ್ ರೈಸ್. ಹೌದು ಸರ್, ಹೌದು. ಇವಾಗ ಚಿತ್ರಾನ್ನಕ್ಕೆ ಒಂದು ನಾರ್ಮಲಿ ನೀವು ಶೇಂಗಾ ಚಟ್ನಿ ಕೊಡ್ತೀರಾ? ಹೌದು. ಅದು ಕೂಡ ಬಹಳ ಫೇಮಸ್. ಹೌದು ಸರ್, ಟೇಸ್ಟಿ ಇದೆ. ಹೌದು. ಸೊ ಈಗ ನಮಗೆ ಸಣ್ಣ ಮನೆ ಹೇಳ್ತೀವಿ ತೋರಿಸ್ತೀರಾ? ತೋರಿಸ್ಕೊಡ್ತೀವಿ ಸರ್. ಸೊ ಒಂದು 1/2 kg ಅಷ್ಟು ಶೇಂಗಾ ಬೀಜ ಅದು ಹುರ್ಕೊಂಡ್ಬಿಟ್ಟಿರಾಗಲೇ? ಹುರ್ಕೊಂಡ್ಬಿಡ್ಬೇಕು ಸರ್. ಅಲ್ಲಲ್ಲ, ಫ್ರೈ ಮಾಡ್ಕೊಂಡಿರಿ. ಫ್ರೈ ಮಾಡ್ಕೊಬೇಕು ನೀಟಾಗಿ. ಇದನ್ನ ಮಾಡ್ಕೊಂಡಿದ್ದೀವಿ ಆಲ್ರೆಡಿ. ಆಮೇಲೆ ಗುಂಟೂರು ಮೆಣಸಿನ್ಕಾಯಿ ಅದು ಫ್ರೈ ಮಾಡ್ಕೊಬೇಕು ಆಯಿಲ್ ಲೈಟ್ ಆಗಿ. 25 ಗ್ರಾಮ್ಸ್ 30 ಗ್ರಾಮ್ಸ್ ಇದು ಗುಂಟೂರು, ಯಾಕಂದ್ರೆ ಗುಂಟೂರು ಸ್ವಲ್ಪ ಖಾರ ಇರುತ್ತೆ. ಆಮೇಲೆ ಕಲ್ಲುಪ್ಪು, ಬೆಳ್ಳುಳ್ಳಿ, ಆಮೇಲೆ ಒಂದು ಕೈ ಹಿಡಿಯಷ್ಟು ಬೆಳ್ಳುಳ್ಳಿ ಅಷ್ಟೇ ಸರ್. ಒಂಚೂರು ಹುಣಸೆ ನೆನ್ಸ್ಕೊಬೇಕು ಹುಳಿಗೆ. ಓಕೆ, ಅಷ್ಟೇ ಸರ್. ಇಷ್ಟು ರುಬ್ಕೊಂಡ್ಬಿಟ್ರೆ ಆಯ್ತು. ಮುಗೀತು ಸರ್. ಇದು ಇವಾಗ ತೋರಿಸ್ಕೊಟ್ಟೋಣ ನಿಮಗೆ. ಶೇಂಗಾ ಬೀಜ, ಹುಣಸೆ ನೆನ್ಸಿಟ್ಕೊಂಡಿದ್ದಲ್ವಾ ಅದೊಂಚೂರು, ಹುಣಸೆ ಹುಳಿ ಲೈಟಾಗಿ ಒಂಚೂರು ವಾಟರ್ ಆ್ಯಡ್ ಮಾಡ್ಕೊಂಡ ಸರ್ ಇದಕ್ಕೆ. ಸಾಕು ಸರ್. ಒಂದು ಕಪ್ಪಷ್ಟು ವಾಟರ್ ಅಷ್ಟು ಸಾಕು. ಇದು ರುಬ್ಕೊಂಬೋಣ ಸರ್. ಓಕೆ ಓಕೆ ಸರ್. ಆಯ್ತಾ ಸರ್? ಈಗ ಆಯ್ತು ಸರ್. ಓಹೋ, ಶೇಂಗಾ ಬೀಜ ಚಟ್ನಿ ಹಿಂಗೆ ಇರುತ್ತೆ ನಿಮ್ಮ ಇದಕ್ಕೆ ಚಿತ್ರಾನ್ನಕ್ಕೆ? ಚಿತ್ರಾನ್ನಕ್ಕೆ. ಇವಾಗ ಎಲ್ಲ ಮುಗೀತು? ಎಲ್ಲ ಮುಗೀತು ಸರ್. ಅಡಿಗೆನು ಎಲ್ಲ ಕಂಪ್ಲೀಟ್ ಕಾಟಿಗೆ ಬೇಕಾಗಿಲ್ಲ ಮಾಡ್ಕೊಂಡಿದ್ರಿ? ಹಾಂ ಸರ್, ಹೌದು. ನೆಕ್ಸ್ಟ್ ಕಾಟಿಗೆ ಹೋಗ್ಬಿಡೋದು? ಹಾಂ ಸರ್, ಹೌದು. ಅಲ್ಲಿಗೆ ಹೋಗಿ ನೋಡೋಣ. ಓಕೆ ಸರ್.
ಇವಾಗ ನಾವು ಮಾಡಿದ ಚಿತ್ರಾನ್ನ ಇದೆ. ಹಾಂ ಸರ್, ಹೌದು. ಒಂದು ಸ್ವಲ್ಪ ಹಾಕ್ಬಿಡಿ ಸರ್, ನೋಡೋಣ. ಇದಕ್ಕೆ ಏನೇನು ಹಾಕ್ಕೊಡ್ತೀರಿ? ಚಟ್ನಿ ಅಲ್ಲ? ಹಾಂ ಸರ್, ಚಟ್ನಿ, ಉದ್ದಿನ ವಡೆ. ಹಾಕಿ. ನಾವು ಮಾಡ್ಕೊಂಡಿದ್ದ ಚಟ್ನಿ ಅದೇ? ಹೌದು ಸರ್. ಎಸ್ ಸರ್, ಅದ್ಭುತ. ಕೆಂಪು ಚಟ್ನಿ ಅಲ್ಲ ಸರ್? ಈ ಚಿತ್ರಾನ್ನಕ್ಕೆ ಬಾಬಾ ಈರುಳ್ಳಿ ಹಾಕದೇ ಇರೋ ಚಿತ್ರಾನ್ನ ಬಾಗ್ಲೂರಿಗೆ ಬರ್ಬೇಕಾಯ್ತು ನೋಡಿ. ಈ ಚಿತ್ರಾನ್ನ ತಿನ್ನೋದಕ್ಕೋಸ್ಕರ ಎಷ್ಟು ಜನ ನಮಗೆ ಕಾಮೆಂಟ್ ಹಾಕಿದ್ದು, ಏನು ಕತೆ. ಬಾಗ್ಲೂರಿಗೆ ಬನ್ರಿ. ಈ ಕಟ್ಟೆಗನಹಳ್ಳಿ ಅಭಿರುಚಿಯ ರುಚಿ ನೋಡ್ಬಿಡಲಿ ಇವತ್ತು. ಫಸ್ಟ್ ಚಿತ್ರಾನ್ನ ವಿದೌಟ್ ಇದು ಚಟ್ನಿ. ಇದು ಈ ರುಚಿಗೆ ಬರ್ತಾರ್ರಿ, ಈ ರುಚಿಗೆ ಬರೋದಿಲ್ಲ. ಯಾಕಂದ್ರೆ ಲಿಂಬು ಚಿತ್ರಾನ್ನ ಫ್ಲೇವರ್ ಹೆಂಗಿದೆ ಅಂದರೆ, ಹಬ್ಬ ಎಲ್ಲೋ ಹೋಗಿ ಟೇಬಲ್ ಮೇಲೆ ಕೂತ್ಕೊಂಡು ಆರ್ಡರ್ ಕೊಡ್ತೀವಿ, ರುಚಿನೇ ಇರಲ್ರಿ. ಇಷ್ಟು ಕಾಟ್ ನಮ್ಗೆ ಸಾಕು. ಅಭಿರುಚಿ ಇರೋ ಒಂದು ಒಳ್ಳೆ ಕಾಟ್ ಇದ್ರೆ ಸಾಕು ನಮಗೆ. ಅದ್ಭುತವಾದ ರುಚಿ ಇರೋ ಒಂದು ಚಿತ್ರಾನ್ನ. ಕಟನ್ ಕುಟುಂಬ್ರಿ, ಶೇಂಗಾ, ಕಡಲೆಬೇಳೆ, ಅಬ್ಬಾ, ಶೇಂಗಾ ಚಟ್ನಿ ಅದರೊಟ್ಟಿಗೆ. ಪ್ರತಿಯೊಂದು ಏರೋದ್ರಿಂದ ಸಿಗ್ಬೇಕ್ರಿ, ಪ್ರತಿ ಏರೋದು ಇರ್ಬೇಕು. ಇವು ಮೃದುವಾದ ಉದ್ದಿನ ವಡೆ, ಕ್ರಿಸ್ಪಿನೆಸ್ಸಿಗೆ ಇನ್ನೊಂದು ಹೆಸರಿಲ್ಲ, ಇನ್ನೊಂದು ವರ್ಡ್ ಇಲ್ಲ. ಚಟ್ನಿನೇ ಬೇಡ ಅನ್ಸದ್ರಿ. ಏನ್ರಿ ಇದು, ಅಬ್ಬಾ. ನೀವು ನೋಡಿರಲ್ಲ ಯಾವ ಥರ ಕೆಲಸ ಮಾಡ್ತಾರೆ ಹೇಮಂತರು ಆಟಲ್ಲಿ, ಯಾವ ಥರ ಜನ ಬರ್ತಾರೆ ಇಲ್ಲಿ. ರುಚಿಯಾದ ಇಡ್ಲಿ, ಚಿತ್ರಾನ್ನ, ಬಾತು, ದೋಸೆ, ಪುಳಿಯೋಗರೆ, ಬಿಸಿಬೇಳೆ ಬಾತು, ಒಂದ ಎರಡ. ನೋಡ್ತಾ ಇರಿ, ಮತ್ತೊಂದು ಅದ್ಭುತವಾದ ರೆಸಿಪಿ ಬರ್ತೀವಿ. ನಾವಿಲ್ಲಿ ಟ್ರೈ ಮಾಡಿರೋದು ವಡೆ ಮತ್ತು ಪುಡಿ ದೋಸೆ ಟ್ರೈ ಮಾಡಿದ್ದೆ, ತುಂಬ ಚೆನ್ನಾಗಿದೆ. ರೈಸ್ ಬಾತು ಚೆನ್ನಾಗಿದೆ. ಸೊ ಎಲ್ಲ ಬಂದು ಟ್ರೈ ಮಾಡಿ, ಚೆನ್ನಾಗಿದೆ. ಎಲ್ಲರೂ ಪಲಾವ್ ತಗೊಂಡಿದ್ದೀವಿ, ಚಲೋ ಚೆನ್ನಾಗಿದೆ. ಪಲಾವ್ ಟೇಸ್ಟ್ ಕೂಡ ಚಲೋ ಇದೆ. और इस जगह पे जितना बड़ा बड़ा होटल भी है, वो ऐसा टेस्ट हमको नहीं करने मिला, इसलिए आपको अच्छा लगता है. ಲಾಸ್ಟ್ 2 ಮಂತ್ಸ್ ಬರ್ತಾ ಇದ್ದೀನಿ ಇಲ್ಲಿ. ಇಡ್ಲಿ ಚೆನ್ನಾಗಿರ್ತದೆ, ಇಡ್ಲಿ ಫುಡ್ ಎಲ್ಲ ಚೆನ್ನಾಗಿರ್ತದೆ. ನೆಕ್ಸ್ಟ್ ಇಡ್ಲಿ ತುಂಬ ಸ್ಮೂತ್ ಆಗಿರ್ತದೆ, ವಡೆ ಚೆನ್ನಾಗಿರ್ತದೆ. ಇಲ್ಲಿ ಫುಡ್ ಐಟಮ್ ಎಲ್ಲ ಚೆನ್ನಾಗಿ ಸಕ್ಕಾಗಿರ್ತದೆ. ಇಲ್ಲಿ ದೋಸೆ ಸೂಪರ್ ಆಗಿರ್ತದೆ, ಮೊನ್ನೆ ಟ್ರೈ ಮಾಡಿ. ಇಡ್ಲಿ ಭಯಂಕರ ಹಾಟ್ ಕೇಕ್ ಅದು ಹೋಗ್ತದೆ ಇಲ್ಲಿ. ಶೇಂಗಾ ಚಟ್ನಿ ಒಟ್ಟಿಗೆ ಆ ಜನಗಳ ಮಧ್ಯೆ ಹೋಗಿ 2 ಇಡ್ಲಿ ತೊಗೊಂಡ್ಬಿಟ್ಟೆ. ಯಾಕಂದ್ರೆ ಇಲ್ಲಿ ಇಡ್ಲಿ ಪ್ರತಿಯೊಬ್ಬರು ಚಿತ್ರಾನ್ನ ಇಡ್ಲಿ ಸದ್ಯ ಹೊತ್ತು. ನೋಡ್ರಿ, ಬೆಣ್ಣೆ ಹೋದ ಮತ್ತೆ ಒಳಗೆ ಗಂಟ್ಲಾಗ. ಈ ಬಿಡದಿ, ರಾಮನಗರ ಬಿಡದಿ ಆ ಕಡೆಗೆಲ್ಲ ನೋಡಿರ್ತೀವಲ್ಲ, ಅದೇ ಕ್ವಾಲಿಟಿ ತಟ್ಟೆ ಇಡ್ಲಿ ಅದು. ಇದು ನಾರ್ಮಲ್ ಇಡ್ಲಿ. ಎಷ್ಟು ದೂರಿಂದ ಬರ್ತಾರೆ ಗೊತ್ತಾ. ನೀವು ಎಲ್ಲೇ ಇರಲಿ, ಬೆಂಗಳೂರಲ್ಲಿ ಒಂದ್ಸಲ ಬಂದು ಟೇಸ್ಟ್ ಮಾಡಿ. ಈಗ ನೀವು ನೋಡ್ತಾ ಇರೋದು ಅಭಿರುಚಿ ಟಿಫನ್ ಸೆಂಟರ್ ರೀ. ಇದು ಕದ್ಗಿನಲ್ಲಿ ಹತ್ರ ಇದೆ. ನಾವು ಡೈಲಿ ಬರ್ತಾ ಇದ್ದೀವಿ. ಟೇಸ್ಟ್ ಚೆನ್ನಾಗಿದೆ. ಇಲ್ಲಿ ಇಡ್ಲಿ, ದೋಸೆ, ಪೂರಿ, ರೈಸ್ ಬಾತ್ ಎಲ್ಲ ಸಿಗುತ್ತೆ. ಹಾಯ್ ಸರ್, ನಾವು ಒಂದು 4 ತಿಂಗಳಿಂದ ಇಲ್ಲಿಗೆ ಬರ್ತಾ ಇರೋದು. ವಾರದಲ್ಲಿ 2 ಸತಿ ಅದು ಇಲ್ಲಿ ಬಂದ್ಬಿಟ್ಟು ಒಂಚೂರು ಏನೋ ಪಲಾವ್ ತಿನ್ಕೊಂಡು ಹೋದ್ರೆ ನಮ್ಗೊಂಥರ ಸಮಾಧಾನ. ಮನೇಲಿ ಮಾಡ್ತಾರೆ, ಬಟ್ ಆದ್ರೇನು ಇಲ್ಲಿ ಬಂದು 1-2 ಸತಿ ಹೋದ್ರೆ ಒಂಥರ ಸಮಾಧಾನ. ನಮಗೆ ಚೆನ್ನಾಗಿದೆ ಊಟ. ಇಡ್ಲಿ ಹೆಂಗಿದೆ? ಚೆನ್ನಾಗಿದೆ. ಚೆನ್ನಾಗಿದ್ಯಾ?
Okay, whenever we come here, it always feels like homely food and excellent taste. I tried Bismillah bath first time here. Excellent. Staff also very friendly. ಸರ್ ನಮ್ಮದು ಇಡ್ಲಿ ಸಿಗುತ್ತೆ, ಪೂರಿ ಸಿಗುತ್ತೆ, ದೋಸೆಯಲ್ಲಿ ಪ್ಲೈನ್ ದೋಸೆ, ಮಸಾಲೆ ದೋಸೆ, ಪೊಡಿ ದೋಸೆ, ಗೀ ಮಸಾಲೆ ದೋಸೆ, ಆಮೇಲೆ ಸ್ಪೆಷಲ್ಲು ಪೊಡಿ ದೋಸೆಗೆ ನಾವು ಗೀ ಪುಡಿ ಮಸಾಲೆ ದೋಸೆ ಅಂತ ಮಾಡ್ತೀವಿ. ಅದಿನ್ನೂ ಚೆನ್ನಾಗಿದೆ, ಚೆನ್ನಾಗಿರುತ್ತೆ. ಆಮೇಲೆ ರೈಸ್ ಐಟಮಲ್ಲಿ ಪುಳಿಯೋಗರೆ, ಲೆಮನ್ ರೈಸ್ ಕಾಮನ್ ಆಗಿರುತ್ತೆ. ಒಂದೊಂದು ದಿವಸ ಒಂದು ಬಾತ್ ಐಟಮ್ ಚೇಂಜ್ ಆಗ್ತಾ ಇರುತ್ತೆ ನಿಮಗೆ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.